ಒಟ್ಟಾಗಿ ಸೇರಿ ಇಲ್ಲಿ ಒಂದು ಎಕ್ಸ್‌ಪ್ರೆಸ್ ಅಲ್ಲಿನ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಆಸ್ಪತ್ರೆಯ ವಿಶೇಷತೆ ಅಂದರೆ ಎಲ್ಲ ಅಲ್ಲಿನ ಆಸ್ಪತ್ರೆ ಹೆಂಗಲ್ಲ, ಈ ಆಸ್ಪತ್ರೆಯಲ್ಲಿ ಒಂದೇ ದಿವಸದಲ್ಲೇ ಅವರಿಗೆ ಆರೈಕೆಯನ್ನು ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವಂತಹ ಒಂದು ಆಸ್ಪತ್ರೆ ಇದು. ಕೆಲವರು ಅಲ್ಲಿ ತೆಗೆದು ಇಷ್ಟು ದಿವಸ ಬಿಟ್ಟು ಬನ್ನಿ, ಆಮೇಲೆ ಕಟ್ತೀವಿ, ಇನ್ನು 2 ದಿವಸ ಆಗಬೇಕು, ಒಂದು ವಾರ ಕಳಿಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಆ ರೀತಿಯಲ್ಲಿರುವಂತೆ ಅವರು ಪರಮಶೆಟ್ಟಿ ಅವರು ಹೇಳಿದಾಗೆ ಅವತ್ತೇ ಎಲ್ಲವನ್ನು ತೆಗೆದುಕೊಂಡು ಮಾರನೇ ದಿವಸವೇ ಅದನ್ನೆಲ್ಲ ಸೆಟ್ ಮಾಡಿಕೊಡುವಂಥ ವ್ಯವಸ್ಥೆಯಲ್ಲಿರುವಂಥದ್ದು. ಯಾರಿಗೆ ಅಲ್ಲಿನ ತೊಂದರೆ ಇದೆ ಅಂತ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ತಕ್ಷಣವೇ ರಿಲೀಫ್ ಪಡ್ಕೊಂಡು ಅವರು ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅಲ್ಲಿನ ಹಾಕಿಸ್ಕೊಳ್ಳೋದಕ್ಕೆ ಒಂದು ಉತ್ತಮ ವ್ಯವಸ್ಥೆ ಇದೆ. ಒಳಗಡೆ ತುಂಬ ಸೊಫಿಸ್ಟಿಕೇಟೆಡ್ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಇಟ್ಟಿದ್ದಾರೆ. ಅದರ ಪ್ರಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹಾರೈಸ್ತೇನೆ. ಇವತ್ತು ನಮ್ಮ ಸಿದ್ಧಗಂಗಾ ಮಠದ ಪರಮ ಪೂಜ್ಯರು ಬಂದು ಇವತ್ತು ಈ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಎಕ್ಸ್‌ಪ್ರೆಸ್ ಅಲ್ಲಿನ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಭಾಳ ಸಂತೋಷ. ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ವಾರ್ಡು ಬಹುಶಃ ಒಂದು ವಿಧಾನಸಭಾ ಕ್ಷೇತ್ರ ಇದ್ದಂಗೆ ಇದು. ಬೆಂಗಳೂರಿನಲ್ಲಿ ಬಹುಶಃ ಇಷ್ಟೊಂದು ಅನುಕೂಲವಾಗಿರ್ತಕ್ಕಂಥ ಒಂದು ವಾರ್ಡ್ ಎಲ್ಲೂ ಇಲ್ಲ. ಇಂಥ ಜಾಗದಲ್ಲಿ ಇವತ್ತು ಈ ಆಸ್ಪತ್ರೆ ಮಾಡಿರೋದು ಇಲ್ಲಿ ನಮ್ಮ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಇವರು ಮಾಡ್ತಾ ಇರ್ತಕ್ಕಂಥದ್ದು ಇದು ಮೊದಲನೇ ಆಸ್ಪತ್ರೆ ಏನಲ್ಲ, ಸುಮಾರು ಈಗ 15 ಕಡೆ ಆಸ್ಪತ್ರೆನ ಮಾಡಿ ಇದು 16ನೇ ಶಾಖೆ. ಇದು 16ನೇ ಶಾಖೆನ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮಾಡಿರೋದು ಭಾಳ ಸಂತೋಷ ಆಗ್ತಾಯಿದೆ. ಅವ್ರಿಗೆ ಶುಭ ಕೊಡ್ತಾ ಇದ್ದೇನೆ. ಇನ್ನೂ ಹೆಚ್ಚಿಗೆ ಈ ರೀತಿ ಜನರಿಗೆ ಸೇವೆ ಮಾಡೋವಂಥ ಒಂದು ಆಸ್ಪತ್ರೆಗಳೇನು ಹೆಚ್ಚಾಗಲಿ ಅಂತ ನಾನು ಅವ್ರ ಹತ್ರನೂ ಬಯಸ್ತೇನೆ. ಡಾಕ್ಟರ್ ಭಾಗ್ಯಲಕ್ಷ್ಮಿ, ನಾನು ಈ ಸಂಸ್ಥಾಪಕಿ. ಸರ್ ನಾವು ಇಲ್ಲಿ ಎಲ್ಲ ಥರದ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಇಂಪ್ಲಾಂಟ್ ಇಸ್ ದ ಮೇನ್ ಸೆಂಟರ್. ಇಂಪ್ಲಾಂಟ್ ಸೆಂಟರ್ ಇಸ್ ಅಂದರೆ ಮೇನ್ ಸೆಂಟರ್ ಇಸ್ ಇಂಪ್ಲಾಂಟ್ ಟೆಕ್ನಾಲಜಿ ಎಲ್ಲರಿಗೂ ಗೊತ್ತು. ಬಟ್ ನಾವು ಬೇಸಲ್ ಮತ್ತು ಕನ್ವೆನ್ಷನಲ್ 2 ಥರ ಇಂಪ್ಲಾಂಟ್ ಹಾಕ್ತೇವೆ. ಬೇಸಲಲ್ಲಿ ನಾವು ಇಮಿಡಿಯೇಟ್ ವಿದಿನ್ 3 to 4 days ಹಲ್ಲನ್ನು ಫಿಕ್ಸ್ ಮಾಡ್ಬೋದು. ಕನ್ವೆನ್ಷನಲ್ ಇಂಪ್ಲಾಂಟ್ಸಲ್ಲಿ ನಾವು ಟೈಮ್ ಕೊಟ್ಟು ಯಂಗ್ ಇದ್ದವರಿಗೆ ಆ ಥರ ಎಲ್ಲ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡ್ಬೋದು. ಮನುಷ್ಯನ ಆರೋಗ್ಯ ಭಾಳ ಇಂಪಾರ್ಟೆಂಟ್. ಮನುಷ್ಯ ಆರೋಗ್ಯವಾಗಿರ್ಬೇಕಂತಂದರೆ ಎಲ್ಲರಿಗಿಂತ ಮುಖ್ಯವಾದದ್ದು ಹಲ್ಲು. ನಾವೇನು ನೋಡ್ತೀವಂದರೆ ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ 60 to 70% ಜನರಿಗೆಲ್ಲ ಅಲ್ಲಿನ ಸಮಸ್ಯೆ ಇದೆ. ಉಳ್ಕಲ್ಲಿರ್ಬೋದು ಅಥವಾ ಪೇನ್ ಬಂದು ಹಲ್ಲು ಕಿತ್ತಾಕ್ಸ್ತಾರೆ. ಹೀಗಾಗಿ ಏನಾಗುತ್ತೆ ಅಂದರೆ ಅಲ್ಲಿ ಕಿತ್ತಾಕ್ಸಿರ್ತಾರಲ್ಲ, ಆಲ್ಮೋಸ್ಟ್ ಎಲ್ಲ ಜನ ಏನು ಮಾಡ್ತಾರೆ, ಅಲ್ಲಿ ಸೆಟ್ ಕಟ್ಸ್ತಾರೆ, ರಿಮೂವಬಲ್ ಸೆಟ್ ಕಟ್ಸ್ತಾರೆ ಅಥವಾ ಬ್ರಿಡ್ಜ್ ಅಂತ ಮಾಡ್ತಾರೆ. ಬ್ರಿಡ್ಜ್ ಅಂದರೆ ಪಕ್ಕದಲ್ಲನ್ನು ಕೊರೆದ್ಬಿಟ್ಟು ಫಿಕ್ಸ್ ಮಾಡುವಂಥ ಪದ್ಧತಿ. ಸೊ ಏನಾಗುತ್ತೆ ಅಂದರೆ ಒಂದಲ್ಲಿ ಹಾಕೋಕ್ಕೆ ಪಕ್ಕದನ್ನು 2 ಕೊರಿಬೇಕಾಗತ್ತೆ. ಇಲ್ಲಿ ನಾವು ಏನು ಮಾಡ್ತೀವಂದರೆ ಎಕ್ಸ್‌ಪ್ರೆಸ್ ಟೀತ್ ಅಂದರೆ ಏನು ಮಾಡ್ತೀವಂದರೆ ಪಕ್ಕದ ಹಲ್ಲನ್ನು ಕೊರಿಲಾರ್ದೆ ಸ್ಕ್ರೂ ಹಾಕ್ತೀವಿ. ಅದಕ್ಕೆ ಇಂಪ್ಲಾಂಟ್ಸ್ ಅಂತ ಕರಿತೀವಿ, ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಕರಿತೀವಿ. ಪಕ್ಕದ ಹಲ್ಲನ್ನು ಕೊರಿಲಾರ್ದೆ ಒಂದು ಸ್ಮಾಲ್ ಹೋಲ್ ಹಾಕ್ಬಿಟ್ಟು ಸ್ಕ್ರೂ ಹಾಕ್ಬಿಟ್ಟು ಅಲ್ಲಿ ಫಿಕ್ಸ್ ಮಾಡ್ತೀವಿ. ಈ ಥರ ಮಾಡುವಂಥದ್ದು ಸುಮಾರು ಕ್ಲಿನಿಕ್ ಇದೆ. ನಮ್ದು ಏನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಎಕ್ಸ್ಕ್ಲೂಸಿವ್ ಫಸ್ಟ್ ಸ್ಪೆಷಲೈಸ್ಡ್ ಡೆಂಟಲ್ ಇಂಪ್ಲಾಂಟ್ ಚೈನ್ ಇನ್ ದ ವರ್ಲ್ಡ್. ಅಂದರೆ ನಮ್ಮ ಈ ಆಸ್ಪತ್ರೆಗಳಲ್ಲಿ ನಾವು ವಿಶೇಷವಾಗಿ ಮಾಡುವಂಥದ್ದು ಡೆಂಟಲ್ ಇಂಪ್ಲಾಂಟ್ಸ್. ಆಮೇಲೆ ಡೆಂಟಲ್ ಇಂಪ್ಲಾಂಟ್ಸಲ್ಲಿ ಏನಿರುತ್ತೆ ಅಂದರೆ 2 ಥರ ಬರುತ್ತೆ. ಒಂದು ಇಂಪ್ಲಾಂಟ್ ಹಾಕ್ಬಿಟ್ಟು 3-4 ತಿಂಗಳು ವೇಟ್ ಮಾಡಿ ಅಲ್ಲಿ ಕಟ್ಟಬೇಕಾಗತ್ತೆ. ಇನ್ನೂ ಒಂದು ಬೇಸಲ್ ಇಂಪ್ಲಾಂಟ್ ಅಂತ ಮಾಡ್ತೀವಿ. ಬೇಸಲ್ ಇಂಪ್ಲಾಂಟ್ ಅಂದರೆ ಏನು ಅಂದರೆ ಒಂದೇ ದಿನದಲ್ಲಿ ಇಂಪ್ಲಾಂಟನ್ನು ಹಾಕಿ ಅವತ್ತನೇ ಅಳತೆ ತೊಗೊಂಡು ನೆಕ್ಸ್ಟ್ 2-3 ದಿನದಲ್ಲಿ ಅಲ್ಲನ್ನು ಫಿಕ್ಸ್ ಮಾಡಿ ಕಳಿಸ್ತೀವಿ. ಸೊ ಇವಾಗ ಏನಾಗ್ತಾ ಇದೆ ಅಂದರೆ ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಇರ್ಬೋದು ಅಥವಾ ವಿಶೇಷವಾಗಿ ಕೇಂದ್ರ ಗೌರ್ಮೆಂಟ್ ಏನಿದೆ, ವಿಶೇಷವಾಗಿ ಮೆಡಿಕಲ್ ಟೂರಿಸಮನ್ನು ಪ್ರಮೋಟ್ ಮಾಡ್ತಾ ಇದೆ. ಅಂದರೆ ಮೆಡಿಕಲ್ ಟೂರಿಸಮ್ ಅಂದರೆ ಬೇರೆ ದೇಶದಿಂದ ಅಲ್ಲಿ ಸಿಟಿಜನ್ಸು ಅಥವಾ ನಮ್ಮ NRIಸು ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರ್ತದೆ. ಡೆಂಟಲ್ ಟ್ರೀಟ್ಮೆಂಟು, ಮೆಡಿಕಲ್ ಟ್ರೀಟ್ಮೆಂಟ್ ತುಂಬ ಕಾಸ್ಟ್ಲಿ ಇರ್ತದೆ. ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಹೋಗ್ತಾರೆ. ಅಂದರೆ ಈ ಕಡೆ ಟೂರೂ ಆಗುತ್ತೆ, ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಟ್ರೀಟ್ಮೆಂಟು ಆಗುತ್ತೆ, ಆಮೇಲೆ ಖರ್ಚು ಕಮ್ಮಿ ಆಗುತ್ತೆ. ನಮ್ಮ ಇಂಡಿಯಾಕ್ಕಿಂತ ಬೇರೆ ಕಡೆ 10 times ಮೋರ್ ಎಕ್ಸ್ಪೆನ್ಸಿವ್. ಅದೇ ಥರ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಡೆಂಟಲ್ ಟೂರಿಸಮನ್ನು ಪ್ರಮೋಟ್ ಮಾಡ್ತಾಯಿದ್ದೀವಿ. ಈಗ ಬೇರೆ ದೇಶದಿಂದ ಅಲ್ಲಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಈ ನಮ್ಮ ಬಿಲ್ಡಿಂಗಲ್ಲಿ ಬರೀ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ರಿಕವರಿ ರೂಮ್ ಅಂತ ಮಾಡಿದ್ದೀವಿ. ಟ್ರೀಟ್ಮೆಂಟ್ ಆದಮೇಲೆ ಅಲ್ಲಿ ರೆಸ್ಟ್ ತೊಗೋಬೋದು. ಇಲ್ಲಿ ಮೇಲ್ಗಡೆ ರೂಮ್ಸ್ ಮಾಡಿದ್ದೀವಿ, ಇಲ್ಲೇ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆ.
ಆಮೇಲೆ ಊಟದ ವ್ಯವಸ್ಥೆ ಇದೆ, ಆಮೇಲೆ ಟೂರಿಸಮ್ ಮಾಡ್ತಾರೆ ಅಂದರೆ ಅದಕ್ಕೂ ನಾವು ಹೆಲ್ಪ್ ಮಾಡ್ತೀವಿ. ಅಂದರೆ ಬೇರೆ ಬೇರೆ ದೇಶದಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಅಡ್ವಾನ್ಸ್ ಟ್ರೀಟ್ಮೆಂಟ್ ತೊಗೊಂಡು ಟೂರಿಸಮ್ ಮಾಡ್ಕೊಂಡು ಹೋಗುವಂಥ ನಾವು ಇದನ್ನು ಪ್ರಾವಿಷನ್ಸ ಇಲ್ಲಿ ಇಟ್ಟಿದ್ದೀವಿ. ಇದೇ ಥರ ನಾವು ನೆಕ್ಸ್ಟ್ 5 ಇಯರ್ಸಲ್ಲಿ ಇದೇ ಥರ ಒಂದು 100 ಶಾಖೆಗಳನ್ನು ಮಾಡಬೇಕಂತ ಹೇಳ್ಬಿಟ್ಟು ಈ ಫಸ್ಟ್ ಇಂಪ್ಲಾಂಟ್ ಡೆಂಟಲ್ ಚೇನ್ ಇನ್ ದ ವರ್ಲ್ಡನ್ನು ಸ್ಟಾರ್ಟ್ ಮಾಡಿದ್ದೇವೆ, ಎಕ್ಸ್ಪ್ರೆಸ್ ಟೀತ್ ಅಂತ.